ನಮಸ್ಕಾರ ವೀಕ್ಷಕರೇ, ನಾನು ಅರುಣ್ ಶೆಟ್ಟಿ. ನೀವು ನೋಡ್ತಾ ಇರೋದು ವಿಜಯ ಡಿಜಿಟಲ್ ಟಿವಿಯ ಯೂಟ್ಯೂಬ್ ಚಾನೆಲ್ ಅನ್ನ. ಕಳೆದ 7.5 ದಶಕಗಳಿಂದ ಗ್ರಾಮೀಣ ಭಾಗದ ಮಕ್ಕಳ ಬದುಕಿಗೆ ಬೆಳಕನ್ನ ಚೆಲ್ಲಿದ ವಿದ್ಯಾ ಕೇಂದ್ರ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಇತಿಹಾಸದ ಹೆಗ್ಗುರುತನ್ನ ದಾಖಲಿಸಿ ಅಮೃತ ಮಹೋತ್ಸವದ ವೈಭವದಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅವರ್ಸಾ ಗ್ರಾಮದಲ್ಲಿರುವ ಕಾತ್ಯಾಯಿನಿ ಪ್ರೌಢಶಾಲೆಗೀಗ 75ರ ಅಮೃತಗಳಿಗೆ. ಹೌದು, ಡಿಸೆಂಬರ್ 26ರಿಂದ 28ರವರೆಗೆ ಪ್ರೌಢಶಾಲೆಯ ಆವರಣದಲ್ಲಿ ನಡೆಯಲಿರುವ ಅಮೃತ ಮಹೋತ್ಸವ ಸಮಾರಂಭವು ವಿವಿಧ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಲಿದೆ. ಅಮೃತ ಮಹೋತ್ಸವದ ಸಮಾರಂಭದಲ್ಲಿ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಲು ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘ, ಅಮೃತ ಮಹೋತ್ಸವ ಸಮಿತಿ, ಸಲಹಾ ಸಮಿತಿ ಹಾಗೂ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿ ವೃಂದವು ಹಗಲಿರುಳು ದುಡಿಯುತ್ತಿದೆ. ಅಮೃತ ಮಹೋತ್ಸವ ಸಮಿತಿಯ ಕ್ರಿಯಾಶೀಲ ಅಧ್ಯಕ್ಷ ರಾಜನ್ ವಾಮನ್ ಅಡವೇಕರ್ ಅವರು ಸಹ ವಿಶೇಷ ಮುತುವರ್ಜಿಯನ್ನ ವಹಿಸಿ ಅಮೃತ ಮಹೋತ್ಸವದ ಕಾರ್ಯಕ್ರಮದ ರೂಪುರೇಷೆಗಳ ಕನಸುಗಳಿಗೆ ಜೀವ ತುಂಬಲು ಶ್ರಮಿಸುತ್ತಿರುವುದು ವಿಶೇಷವಾಗಿ ಗಮನ ಸೆಳೆದಿದೆ. ನಾನು ರಾಜನ್ ವಿ ಅನ್ವೇಕರ್, ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷನಾಗಿರುತ್ತೇನೆ. ಶ್ರೀ ಕಾತ್ಯಾಯಿನಿ ಪ್ರೌಢಶಾಲೆಯು ತನ್ನ 75ನೇ ವರ್ಷವನ್ನು ಪೂರೈಸುವ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಕೋರುತ್ತೇನೆ. ಈ ಶಾಲೆಯು ಸಾವಿರಾರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮೌಲ್ಯಗಳನ್ನು ನೀಡಿ ಅವರು ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸುವಲ್ಲಿ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿರುತ್ತದೆ. ಈ ಶಾಲೆಯು ಎಷ್ಟೇ ಅಡೆತಡೆಗಳನ್ನು ಎದುರಿಸಿದರೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಪ್ರಗತಿಪರ ದಾರಿಯಲ್ಲಿ ಸಾಗಿರುವುದು ಒಂದು ಹೆಮ್ಮೆಯ ವಿಷಯ. ಈ ಶಾಲೆಯು 1951ರಲ್ಲಿ ಅತ್ಯಂತ ಸೀಮಿತ ಸಂಪನ್ಮೂಲಗಳ ಮೂಲಕ ಪ್ರಾರಂಭಗೊಂಡು ಆಗಾಗ್ಗೆ ಆರ್ಥಿಕ ಸಂಕಟಗಳನ್ನು ಎದುರಿಸಬೇಕಾಗಿ ಬಂತು. ಆ ಸಮಯದಲ್ಲಿ ಹಳೆ ವಿದ್ಯಾರ್ಥಿಗಳು ಮತ್ತು ಉದಾರವಾದ ದಾನಿಗಳನ್ನು ಅವಲಂಬಿಸಬೇಕಾಗಿ ಬಂತು. ಈ 1 ವರ್ಷದ ಹಿಂದೆ ಒಬ್ಬ ಗಣ್ಯರ ಒಬ್ಬ ಗಣ್ಯ ವ್ಯಕ್ತಿಯ ಸಲಹೆ ಮೇರೆಗೆ ಒಂದು ದೂರದೃಷ್ಟಿಯ ಮತ್ತು ಆಡಳಿತಾತ್ಮಕ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಅದು ಏನು ಅಂದರೆ, ಶಾಲೆಯ ಮುಂಬರುವ ವರ್ಷಗಳಲ್ಲಿ ಅವಶ್ಯಕತೆಗಳು ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಬೆಂಬಲ ನೀಡಲು ಒಂದು ಕನಿಷ್ಠ 75 ಲಕ್ಷದ ಕಾರ್ಪಸ್ ಫಂಡ್ ಅಂದರೆ ನಿಧಿ ಸಂಗ್ರಹಣೆಯನ್ನು ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಈ ನಿಧಿ ಸಂಗ್ರಹಣೆಯು ಮುಂಬರುವ ವರ್ಷಗಳಲ್ಲಿ ಶಾಲೆಗೆ ತುಂಬ ಸಹಕಾರಿಯಾಗಲಿದೆ. ಈ ಶಾಲೆಯು ತನ್ನ ಅಮೃತ ಮಹೋತ್ಸವ ಸಮಾರಂಭವನ್ನು ವಿಜೃಂಭಣೆಯಿಂದ ಆಚರಿಸಲು ಮತ್ತು ನಿಧಿ ಸಂಗ್ರಹಣೆ ಮಾಡುವಲ್ಲಿ ಯಶಸ್ವಿಯಾಗಲು ಒಂದು ಅಮೃತ ಮಹೋತ್ಸವ ಸಮಿತಿಯನ್ನು ರಚಿಸಲಾಯಿತು. ಈ ಸಮಿತಿಯು ಆಗಾಗ್ಗೆ ಸಭೆಯನ್ನು ಸೇರಿಸಿ ತನ್ನ ಆಯೋಜನೆಗಳನ್ನು, ತನ್ನ ಯೋಜನೆಗಳನ್ನು ರೂಪಿಸಲಾಯಿತು. ಹಾಗೆಯೇ ಉಪಸಮಿತಿಗಳನ್ನು ರಚಿಸಲಾಯಿತು. ಹಳೆಯ ವಿದ್ಯಾರ್ಥಿಗಳು ಮತ್ತು ಉದಾರ ದಾನಿಗಳನ್ನು ವಿವಿಧ ಮಾಧ್ಯಮಗಳ ಮೂಲಕ ಸಂಪರ್ಕಿಸುವ ಪ್ರಯತ್ನವನ್ನು ಮಾಡಲಾಗಿ ಅದಕ್ಕೆ ದೊರೆತ ಬೆಂಬಲ ಮತ್ತು ಪ್ರತಿಕ್ರಿಯೆ ಅತ್ಯಂತ ಉತ್ತೇಜನಕಾರಿಯಾಗಿದೆ. ಈಗಾಗಲೇ ಶಾಲೆಯು ಕೆಲವೊಂದು ಅವಶ್ಯವಿರುವ ಮೂಲ ಸೌಕರ್ಯಗಳನ್ನು ಒದಗಿಸಲು ಕಾರ್ಯಾರಂಭ ಮಾಡಿದೆ ಮತ್ತು ಅವು ಪ್ರಗತಿಯಲ್ಲಿ ಇವೆ. ಈ ಶಾಲೆಯು ತನ್ನ ಉದ್ದೇಶವನ್ನು ಸಾಧಿಸುವಲ್ಲಿ ಬೆಂಬಲ ಕೊಟ್ಟಂಥ ಎಲ್ಲ ವರ್ಗದವರನ್ನು
ನಾನು ಕೃತಜ್ಞತೆಯನ್ನು ಹೇಳುತ್ತೇನೆ. ಮತ್ತು ಅವರು ಮುಂಬರುವ ವರ್ಷಗಳಲ್ಲೂ ಸಹಿತ ಬೆಂಬಲವನ್ನು ಮುಂದುವರಿಸಲು ವಿನಂತಿಸಿಕೊಳ್ಳುತ್ತೇನೆ. ಈ ಎಲ್ಲ ಪ್ರಯತ್ನಗಳು ಫಲಪ್ರದವಾಗಿ ಶಾಲೆಯು ಒಂದು ಮಾದರಿಯಾಗಲಿದೆ. ಈ ತಿಂಗಳು ಈ ಡಿಸೆಂಬರ್ 26, 27, 28ರಂದು ಜರುಗಲಿರುವ ಅಮೃತ ಮಹೋತ್ಸವ ಸಮಾರಂಭಕ್ಕೆ ಎಲ್ಲರೂ ಗ್ರಾಮಸ್ಥರು, ಹಳೆಯ ವಿದ್ಯಾರ್ಥಿಗಳು, ಶಾಲಾಭಿಮಾನಿಗಳು, ದಾನಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಲು ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ಕಾತ್ಯಾಯಿನಿ ಪ್ರೌಢಶಾಲೆಗೆ ಅಮೃತ ಮಹೋತ್ಸವದ ಸಮಿತಿಯ ಅಧ್ಯಕ್ಷರಾಗಿರುವ ರಾಜನ್ ವಾಮನ್ ಅಣವೇಕರ್ ಅವರು ಬೆಂಗಳೂರಿನಲ್ಲಿ ಶ್ರೇಷ್ಠ ಉದ್ದಿಮೆದಾರರಾಗಿ ನಿಷ್ಕಳಂಕ ಮನಸ್ಸು, ಕಾರ್ಯಚಟುವಟಿಕೆ, ಉತ್ಸಾಹ ಹಾಗೂ ತಾನು ಇಚ್ಛಿಸಿದ ಕಾರ್ಯಗಳನ್ನು ಸಾಧಿಸುವ ಇಚ್ಛಾಶಕ್ತಿಯಿಂದಾಗಿ ಗಮನ ಸೆಳೆದವರಾಗಿದ್ದಾರೆ. ರಾಜನ್ ಅಣವೇಕರ್ ಅವರು ಧಾರವಾಡ ಮೂಲದವರಾಗಿದ್ದು ತಮ್ಮ ಪದವಿ ಪೂರ್ವ ಹಾಗೂ ಪ್ರಾಥಮಿಕ ಶಿಕ್ಷಣವನ್ನು ಧಾರವಾಡದಲ್ಲಿಯೇ ಪೂರ್ಣಗೊಳಿಸಿದ್ದಾರೆ. 1984ರಲ್ಲಿ ಹುಬ್ಬಳ್ಳಿಯ ಪ್ರತಿಷ್ಠಿತ BVB ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿದ್ದು, ನಂತರ 1986ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಹಾಗೂ ವ್ಯವಹಾರ ಆಡಳಿತದಲ್ಲಿ MBA ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ. ರಾಜನ್ ಅಣವೇಕರ್ ಅವರ ತಂದೆ ವಾಮನ್ ಅಣವೇಕರ್ ಅವರು ಶ್ರೀ ಕಾತ್ಯಾಯಿನಿ ಪ್ರೌಢಶಾಲೆಗೆ 2 ಶಾಲಾ ಕೊಠಡಿಗಳನ್ನ ಈ ಹಿಂದೆ ಕಟ್ಟಿಸಿಕೊಟ್ಟಿದ್ದು, ಆ 2 ಕೋಣೆಗಳಿಗೆ ಗ್ರಾನೈಟ್ ಹಾಕಿಸಲು ವಿನಂತಿಸಿಕೊಂಡಾಗ 1,30,000 ರೂಪಾಯಿಗಳನ್ನ ದಾನವಾಗಿ ನೀಡಿದ ಇವರು ಬಡ ವಿದ್ಯಾರ್ಥಿಗಳಿಗಾಗಿ ಪ್ರೋತ್ಸಾಹಧನವಾಗಿ 50,000 ರೂಪಾಯಿಯನ್ನ ಠೇವಣಿ ಇಡುವ ಮೂಲಕ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಕಾರಣಕರ್ತರಾಗಿದ್ದಾರೆ. ಸುಮಾರು 4 ಲಕ್ಷ ಮೌಲ್ಯದ ಪೀಠೋಪಕರಣಗಳು, 2 ಲಕ್ಷ ಮೌಲ್ಯದ ಸ್ಮಾರ್ಟ್ ಡಿಜಿಟಲ್ ಬೋರ್ಡ್ ಮತ್ತು 1 ಲಕ್ಷ ಮೌಲ್ಯದ ಇನ್ವರ್ಟರ್ ಹಾಗೂ 2 ಕಂಪ್ಯೂಟರ್ಗಳನ್ನ ಶಾಲೆಗೆ ದಾನವಾಗಿ ನೀಡಿ ಶಾಲೆಯ ಮಕ್ಕಳ ಕಲಿಕೆಗೆ ನೀಡುತ್ತಿರುವ ಉತ್ತೇಜನ ಉಲ್ಲೇಖನೀಯವಾಗಿದೆ. ಯಾವಾಗಲೂ ಶಾಲೆಯ ಪ್ರಗತಿ ಕುರಿತು ಚಿಂತನೆ ನಡೆಸಿ ಪ್ರಗತಿಯ ಪಥದ ಕಡೆಗೆ ಕೊಂಡೊಯ್ಯಲು ಶ್ರಮಿಸುತ್ತಿರುವ ರಾಜನ್ ಅಣವೇಕರ್ ಉದಾರ ಮನಸ್ಸಿನವರು. ಶ್ರೀ ಕಾತ್ಯಾಯಿನಿ ಪ್ರೌಢಶಾಲೆಯ ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಕಾಲಕಾಲಕ್ಕೆ ಅಮೂಲ್ಯವಾದ ಸಲಹೆ ನೀಡುತ್ತಾ ಶಾಲೆಯ ಅಭಿವೃದ್ಧಿಗೆ ಕಾರ್ಯಗಳಿಗೆ ದೊಡ್ಡ ಮೊತ್ತದ ದೇಣಿಗೆಯನ್ನು ನೀಡಿ ಕಾರ್ಯಕ್ರಮದ ಯಶಸ್ಸಿಗೆ ಸ್ಫೂರ್ತಿ ತುಂಬುತ್ತಿರುವುದು ಶ್ಲಾಘನೀಯ ಸಂಗತಿಯಾಗಿದೆ. ಇವರ ಉದಾರ ವ್ಯಕ್ತಿತ್ವವು ಶ್ರೀ ಕಾತ್ಯಾಯಿನಿ ಪ್ರೌಢಶಾಲೆಗೆ ಅಮೃತ ಮಹೋತ್ಸವದ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವುದು ಇವರ ಕ್ರಿಯಾಶೀಲತೆಗೆ ಇನ್ನೊಂದು ಗರಿ ಮೂಡಿಸಿದೆ. ಅಂಕೋಲಾ ತಾಲೂಕಿನ ಅವರ್ಸಾದಲ್ಲಿ ಸಾಂಸ್ಕೃತಿಕ, ಶೈಕ್ಷಣಿಕ, ಧಾರ್ಮಿಕ ಯಾವುದೇ ಕಾರ್ಯಕ್ರಮಗಳು ಘಟಿಸಲಿ ಆ ವೇದಿಕೆಗೆ ಗೌರವ ಸೂಚಕ ಸ್ಥಾನವನ್ನ ತುಂಬುತ್ತಿದ್ದ ವ್ಯಕ್ತಿತ್ವವೆಂದರೆ ನಿವೃತ್ತ ಮುಖ್ಯಾಧ್ಯಾಪಕ MS ಪ್ರಭು. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗದಂತೆ ಎಲ್ಲಾ ತರಹದ ನೆರವು ನೀಡಿ ಅವರ ಪಾಲಿಗೆ ಸ್ಫೂರ್ತಿಯ ಚಿಲುಮೆಯಾಗಿ ನಿಂತ ಶೈಕ್ಷಣಿಕ ಸಂತ, ಸರ್ಕಾರಿ ಶಾಲೆಗಳಿಗೆ ಮರುಜೀವ ತುಂಬುತ್ತಿದ್ದ ಶೈಕ್ಷಣಿಕ ಮಹಾನ್ ಪ್ರೇಮಿ. ತನ್ನ ಮಾತೃ ಸ್ಥಾನವನ್ನ ಸಾಕ್ಷರತೆಯ ಹಸಿರಿನಿಂದ ಕಂಗೊಳಿಸಬೇಕೆಂದು ಪಣತೊಟ್ಟು ಶಿಕ್ಷಣಾಭಿವೃದ್ಧಿಯಲ್ಲಿ ಯಶಸ್ಸಿನ ಪರಿಮಳ ಬೀರಿದ ಶೈಕ್ಷಣಿಕ ಕುಸುಮ ಎಂದರೆ MS ಪ್ರಭು. ಶ್ರೀ ಕಾತ್ಯಾಯಿನಿ ಪ್ರೌಢಶಾಲೆಯಲ್ಲಿ 1959ರಲ್ಲಿ SSLC ವಿದ್ಯಾರ್ಥಿಯಾಗಿದ್ದ MS ಪ್ರಭು ಅವರು 1992-99ರವರೆಗೆ ಶಾಲೆಯ ಮುಖ್ಯಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಇವರು ಶಾಲೆಯ ಪ್ರಗತಿಗಾಗಿ ಪ್ರತಿಯೊಂದು ಹಂತಗಳಲ್ಲೂ ದಾನಿಗಳ ಹಾಗೂ ಊರ ನಾಗರಿಕರ ಸಹಾಯ ಪಡೆದು ಅವರ್ಸ ಶ್ರೀ ಕಾತ್ಯಾಯಿನಿ ಪ್ರೌಢಶಾಲೆಯನ್ನು ಪ್ರಗತಿಯಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಇಳಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಶಿಕ್ಷಕ ಪದಕ್ಕೆ ಗೌರವ ತೂಕದ ನಾಮಾಂಕಿತರಾದ MS ಪ್ರಭು ಗುರು ಪರಂಪರೆಗೆ ಹೊಸ ಭಾಷ್ಯ ಬರೆದ ಮೇಧಾವಿ. ಅವರ್ಸ ಊರಿನಲ್ಲಿ MS ಪ್ರಭು ಎಂದರೆ ಅವರೊಬ್ಬ ಸರಪಂಚ. ಅವರ್ಸ ಊರನ್ನು ತನ್ನ ಪ್ರೀತಿ ಹಾಗೂ ಗೌರವದೊಂದಿಗೆ ತನ್ನ ಮುಷ್ಟಿಯಲ್ಲಿ ಊರನ್ನು ನಿಯಂತ್ರಿಸುವ ಅದ್ಭುತ ಶಕ್ತಿ ಇವರು. ಹಾಗೆ ಯುವಕರಲ್ಲಿಯೂ ಇಲ್ಲದ ಉತ್ಸಾಹ, ಇಳಿ ವಯಸ್ಸಿನಲ್ಲಿಯೂ ಕಾರ್ಯಪ್ರವೃತ್ತತೆ ನಿಜಕ್ಕೂ ಅಭಿನಂದನಾರ್ಹ. ಅವರ್ಸ ಕಾತ್ಯಾಯಿನಿ ಶಾಲೆಯ ಅಮೃತ ಮಹೋತ್ಸವವನ್ನ ಅತ್ಯಂತ ವರ್ಣರಂಜಿತವಾಗಿ ಸಂಘಟಿಸಲು MS ಪ್ರಭು ಕೈಗೊಂಡಿರುವ ಶ್ರಮ ಮಾತ್ರ ಬರವಣಿಗೆಗೆ ನಿಲುಕದ ಶಬ್ದ. ಅಮೃತ ಮಹೋತ್ಸವ ಸಮಿತಿಯ ಕ್ರಿಯಾಶೀಲ ಅಧ್ಯಕ್ಷ ರಾಜನ್ ವಾಮನ್ ಅಣವೇಕರ್ ಹಾಗೆ ಅಮೃತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷ MS ಪ್ರಭು ಅವರ ಜೊತೆಗೆ ಶ್ರೀ ಕಾತ್ಯಾಯಿನಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ NV ರೇವಣ್ಕರ್, ಉಪಾಧ್ಯಕ್ಷ ಉಲ್ಲಾಸ್ B ರೇವಣ್ಕರ್, ಅಮೃತ ಮಹೋತ್ಸವ ಸಲಹಾ ಸಮಿತಿಯ ಅಧ್ಯಕ್ಷ ಮಂಗಲ್ದಾಸ್ ಕಾಮತ್, ಸದಸ್ಯರಾದ DR ಹಿಚ್ಕಡ್, ಮುಖ್ಯಾಧ್ಯಾಪಕ ಗಂಗಾಧರ್ C ನಾಯ್ಕ್, ಅಮೃತ ಮಹೋತ್ಸವ ಸಮಿತಿಯ ಉಪಾಧ್ಯಕ್ಷ ತುಳಸಿದಾಸ್ ಕಾಮತ್, ಕಾರ್ಯದರ್ಶಿ ನಾಗೇಂದ್ರ ಮಹಾದೇವ್ ನಾಯ್ಕ್,
ಸಹ ಕಾರ್ಯದರ್ಶಿ ಡಾಕ್ಟರ್ ನವೀನ್ ದೇವರಬಾವಿ, ಕೋಶಾಧಿಕಾರಿ ವಿನಾಯಕ್ ಎಸ್ ಕಾಮತ್ ಸೇರಿದಂತೆ ಅನೇಕ ಕಾಣದ ಕೈಗಳ ಶ್ರಮದ ಬೆವರು ಅಮೃತ ಮಹೋತ್ಸವವನ್ನ ವೈಭವೀಕರಿಸಲು ಸನ್ನದ್ಧವಾಗಿದೆ. ಡಿಸೆಂಬರ್ 26ರಿಂದ 28ರವರೆಗೆ ನಡೆಯಲಿರುವ ಶ್ರೀ ಕಾತ್ಯಾಯಿನಿ ಪ್ರೌಢಶಾಲೆಯ ಅಮೃತ ಮಹೋತ್ಸವ ಸಮಾರಂಭಕ್ಕೆ ತಾವೆಲ್ಲರೂ ಆಗಮಿಸಿ ಚಂದಗಾಣಿಸಲು ಕಮಿಟಿಯವರು ವಿನಂತಿಸಿದ್ದಾರೆ.